मुलटेवा निद्रा प्रचोदया एकत्र ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರ ತಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗು ಗೃಹ ಪ್ರವೇಶದ ಲಾಗ್ ಆಗಿರುತ್ತೆ. ಇವತ್ತಿನ ಲಾಗಲ್ಲಿ ಸ್ವಲ್ಪನೇ ಲಾಗ್ ವಿಡಿದ್ರೂ ಕೂಡ ತುಂಬಾ ಇನ್ಫಾರ್ಮೇಷನ್ ಉಳ್ಳ ಲಾಗ್ ಆಗಿರುತ್ತೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇವತ್ತಿನ ಲಾಗ್ ನೋಡಿರಿ, ಇಲ್ಲಿ ಹೊಸ ಮನೆಗೆ ಬಂದ ಕೂಡಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿರಿ, ನಿಮಗೂ ಕೂಡ ಇದ್ರ ಬಗ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಆ ಮನೆಯಿಂದ ಬರುವಾಗ ಬೆಳಗಿನೆಲ್ಲ ರೂಟೀನ್ನ ಮುಗಿಸ್ಕೊಂಡು ಆಲ್ರೆಡಿ ಟೈಮ್ 9 ಗಂಟೆ ಆಗ್ತಾ ಬಂತಿತ್ತು ಫ್ರೆಂಡ್ಸ. 9 ಗಂಟೆಗೆ ಬಂದು ಈ ಹೊಸ ಮನೆಯಲ್ಲಿ ಒಲೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ವಾಸ್ತುಶಾಂತಿಯಾಗಲಿ ಇನ್ನು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರು ಕೂಡ ಮೊದಲ ಪೂಜೆಯಿಂದನೇ ಸ್ಟಾರ್ಟ್ ಆಗೋದು. ಹೊರಗಡೆ ಕೂಡ ಹೋಮ ಹವನಗಳು ನಡೆದಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಬಂದು ನಾನು ಒಲೆನ ಪೂಜೆನ ಮಾಡ್ಕೋತಾ ಇದ್ದೆ ರೀ. ಹೆಣ್ಮಕ್ಳ ಕೈಯಿಂದನೇ ಒಲೆ ಪೂಜೆನ ಮಾಡುವಂಥದ್ದು. ಹಾಗೆ ನಾನು ಕೂಡ ಇಲ್ಲಿ ಒಲೆ ಪೂಜೆನ ಮಾಡಿಕೊಂಡು ಎಷ್ಟು ಸುಮ್ಮನೆ ಸಿಂಪಲ್ಲಾಗಿ ಇನ್ನು ಅಡುಗೆ ಕೆಲಸಗಳು ಸ್ಟಾರ್ಟ್ ಇವೆ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ಅರ್ಜೆಂಟಾಗಿ ಸ್ವಲ್ಪ ರಂಗೋಲಿನ ಬಿಡಿಸ್ಕೊಂಡೆ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಂ ನಮಸ್ತೆ ಅಸ್ತುಲಂಬೋದರಾಯ एकदंताय नमस्कार करा. श्री वरद मूर्तये वस नमो नमः विश्वेभ्यो देवेभ्यः स्वाहा. विश्वेभ्यो देवेभ्यो इदन्नो मम पूर्णावति उत्तमान्यभोजे सर्वं मयि पूर्णावत्यामेव प्रतिष्ठति पूर्णाहुति उत्तमान्यभोजे प्रत्युद्धैर् अथवा. ನೋಡಿದ್ರಲ್ಲ ಫ್ರೆಂಡ್ಸ, ಹೊರಗಡೆ ಪೂಜೆ ಅದು ನಡೀತಾ ಇದೆ. ಇಲ್ಲಿ ಒಳಗಡೆ ಬಂದು ಅತ್ತೆ ಕೂಡ ಬೇಳೆನ ಕುದಿಯೋಕ್ಕೆ ಇಟ್ಕೋತಾ ಇದ್ರಿ ಫ್ರೆಂಡ್ಸ. ಯಾಕಂದರೆ ಮುತ್ತೈತನ ಮಾಡಲಿಕ್ಕೆ ನಮ್ಮ ಕಡೆ ಅಂತೂ ಆಲ್ಮೋಸ್ಟ್ ಅಲ್ಲೂ ಎಲ್ರಿಗೂ ಗೊತ್ತು, ಕಡಲೆಬೇಳೆ ಹೋಳಿಗೆ ಅಥವಾ ಕಡಲೆಬೇಳೆ ಕರಿಗಡುಬು ಮಾಡ್ತೀವಿ. ನಾವು ಇವತ್ತು ಮಾಡ್ತಾ ಇರೋದು ಕಡಲೆಬೇಳೆ ಹೋಳಿಗೆ ರೀ ಫ್ರೆಂಡ್ಸ. ಈಗ ಮೊದಲು ಇಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಈಗ ಹಾಲನ್ನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ. ಅಡುಗೆ ಕೆಲಸ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಗ್ಯಾಸ್ ಪೂಜೆ ಅದೆಲ್ಲ ಮಾಡ್ಕೊಂಡಾಗಿತ್ತು. ಈಗ ಹಾಲನ್ನ ಉಕ್ಕಿಸ್ಕೋಬೇಕು. ಅದ್ರ ಸಲುವಾಗಿ ಹಾಲು ಉಕ್ಸೋ ಸಲುವಾಗಿ ಈಗ ಹಾಲು ಕೂಡ ಒಂದು ಅರ್ಧ ಲೀಟ್ರ್ ಪಾಕೆಟ್ನ ಹಾಲನ್ನ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಹಾಲನ್ನ ಉಕ್ಕಿಸ್ಕೋಬೇಕು. ಹೊಸ ಮನೆ ಅಂದ್ಕೊಳ್ಳಿ ಹಾಲು ಉಕ್ಕೋಸೋದ್ರಿಂದ ಒಳ್ಳೆಯದಾಗುತ್ತೆ, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಮೈಂಡ್ಸೆಟ್ ಇರುತ್ತೆ ಅಂಥೇಳಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ರೀ ಫ್ರೆಂಡ್ಸ. ನಾವು ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ಇದೇ ರೀತಿ ಮಾಡ್ತಾರೆ. ನಾವು ಕೂಡ ಈಗ ಬೆಳಗ್ಗೆ ಎದ್ದ ಕೂಡಲೇ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಹಾಲಿನಲ್ಲಿ ಒಂದು ಸ್ವಲ್ಪನೇ ಸಕ್ಕರೆನ ಹಾಕ್ಕೋಬೇಕ್ರಿ ಫ್ರೆಂಡ್ಸ. ಬರೀ ಹಾಲು ಉಕ್ಕಿಸ್ಕೊಳ್ಳೋದಲ್ಲ, ಅದ್ರ ಜೊತೆ ಸಕ್ಕರೆ ಹಾಕ್ಕೊಂಡು ಈಗ ಹಾಲನ್ನ ಕಾಸ್ಕೋತಾ ಇದ್ದೀನಿ. ಈ ಹಾಲು ಮಾತ್ರ ಮನೆಯವರು ಅಂದರೆ ಫ್ಯಾಮ್ಲಿ ಮೆಂಬರ್ಸ್ ಹಾಲು ಉಕ್ಕಿದ ನಂತರ ಫ್ಯಾಮ್ಲಿ ಮೆಂಬರ್ಸ್ ಹಾಲನ್ನ ಕುಡಿಬೇಕಂತೇಳಿ ನಮ್ಮ ಕಡೆ ಇರುವ ಪದ್ಧತಿ ರೀ ಫ್ರೆಂಡ್ಸ. ನೋಡಿರಿ, ಈ ರೀತಿ ಹಾಲು ಉಕ್ಕಿದ್ರೆ ಮನೆ ಕೂಡ ನೀವು ಮಾಡುವಂಥ ಕೆಲಸದಲ್ಲಿ ಕೂಡ ನಿಮ್ಮ ಸಕ್ಸಸ್ಸು ಹಾಲು ಉಕ್ಕಿದ ಹಾಗೆ ಉಕ್ಲಿ ಅನ್ನುವ ಅಂಥ ಮಾತು ಇದ್ರದ್ದು ಅರ್ಥ ರೀ ಫ್ರೆಂಡ್ಸ. ನನಗೂ ಕೂಡ ಎಷ್ಟು ಗೊತ್ತಿದೆ ಅಷ್ಟನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಹಾಲು ಉಕ್ಕಿಸಿದ ನಂತರ ಈಗ ಬೇಳೆಗಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಈಗ 20ರಿಂದ 25 ಜನಕ್ಕೆ ಅಡುಗೆನ ಮಾಡ್ಕೋತಾ ಇರೋದು. ಮತ್ತು ಇದು ವಾಸ್ತುಶಾಂತಿ ಗೃಹ ಪ್ರವೇಶದ ಊಟ ರಾತ್ರಿ ಇರೋ ಕಾರಣ ಈಗ ಪುಣಾದಲ್ಲಿ ನಮ್ಮ ಸೈಡ್ ನಮ್ಮ ಕರ್ನಾಟಕದಲ್ಲಿ ಮಾಡೋ ಹಾಗೆ ಮಧ್ಯಾಹ್ನ ವಾಸ್ತುಶಾಂತಿ ಆಯಿತು ಅಂದ್ರೆ ಊಟಕ್ಕೆ ವ್ಯವಸ್ಥೆ ಮಾಡ್ತಿರ್ತಾರೆ ಫ್ರೆಂಡ್ಸ್. ಆದರೆ ಇಲ್ಲಿ ಮಾಡೋದು ಸಂಜೆ ಟೈಮಲ್ಲಿ ರಾತ್ರಿ ಊಟಕ್ಕಂತಲೇ ಹೊರಗಡೆ ಮಂದಿಗೆ ಗೆಸ್ಟ್ನ ಕರೆದಿದ್ದಾರೆ ಫ್ರೆಂಡ್ಸ. ಈಗ ನೋಡಿರಿ, ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಸತ್ಯನಾರಾಯಣ ಪೂಜೆಗೆ ಅಡುಗೆ ಕೂಡ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಅಲ್ಲಿ ಕೂಡ ನಾನು ಒಂದಿಷ್ಟು ಸಿರಾನ ಮಾಡ್ಬೇಕಂತೇಳಿ ರವೆ ಹುರ್ಕೋತಾ ಇದ್ದೆ. ಹಾಗೆ ಈ ಸೈಡು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಇತ್ತು. लक्ष्मी सगळ देवाचे स्मरण करा. आज लक्ष्मी आई बाबा नमस्कार करा. माता पिता इष्ट देवता कुलदेवता ग्राम देवता वास्तु देवता नमः. नवग्रह देवता इकडे सर्वेभ्यो गुरुभ्यो सर्वेभ्यो ब्राह्मणेभ्यो नमो नमः. प्रारंभकं वर्तमान क्रोधिनाम उत्तरायणे श्री फाल्गुन शुक्ल अद्यवासरस्था देवाद्भितर्तं नंदिकेशर्वा गोत्र ईश्वर नाम यजमान सर्वेषाम् अस्माकं मण
अस्माकं सर्वेषां सकुटुम्बानां क्षेमस्थैर्यधर्मार्थकामोषणं मम आत्मनः श्रुति स्मृति पुराण उक्त फलप्राप्ति अद्य सुमुहूर्ते गृहप्रवेशं द्वारपूजनं द्वारवास्तु द्वारलक्ष्मी पूजनं कलशस्थापनं कुलदेवतास्थापनं अग्निपूजनं तुल्लिकापूजनं तुलसीपूजनं एतानि कर्माणि करिष्ये षडा महागणपति स्मरणं च करिष्ये हाचुरा ಮೊದಲಿಗೆ ಇಲ್ಲಿ ಬಾಗಿಲು ಪೂಜೆ ಹೊಸ್ತಲ ಪೂಜೆನ ಮುಗಿಸ್ಕೊಂಡು ಈಗ ಲಕ್ಷ್ಮಿನ ಅಂದರೆ ತುಂಬಿದ ಕೊಡನ ತೊಗೊಂಡು ತಲೆ ಮೇಲೆ ಇಟ್ಕೊಂಡು ಎಲ್ಲ ಮನೆಗಳಿಗೆ ಸುತ್ತುವಂಥ ಪದ್ಧತಿ ರೀ ಫ್ರೆಂಡ್ಸ. ಇಲ್ಲಿ ಬೆಳ್ಳಿ ಆಕಳು ಅಥವಾ ಬೆಳ್ಳಿ ಆಕಳನ್ನ ತೊಗೊಂಡು ಬಂದು ಮನೆ ತುಂಬ ಹೊಸ ಮನೆಯೊಳಗೆ ತಿರುಗಾಡಿಸ್ತಾ ಇದ್ದಾರೆ. ಅಂದರೆ ನಮ್ಮ ಕಡೆ ಆದ್ರೆ ಹಳ್ಳಿಗಳ ಕಡೆ ಆದ್ರೆ ಆಕಳನ್ನ ತೊಗೊಂಡು ಬಂದು ಹೊಸ ಮನೆ ಗೃಹ ಪ್ರವೇಶಕ್ಕೆ ಮೊದಲಿಗೆ ಲಕ್ಷ್ಮಿ ಬರಲಿ ಮನೆಯೊಳಗೆ ಅಂತೇಳಿ ಆಕಳನ್ನು ತೊಗೊಂಡು ಬಂದು ಮನೆಯೊಳಗೆ ಕಾಲು ಹಾಕಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಸಿಟಿ ಒಳಗೆ ಅದರಲ್ಲಿ ಅಪಾರ್ಟ್ಮೆಂಟಲ್ಲಿ ಪ್ಲಾಟ್ ಇರೋದ ಕಾರಣ ಇಲ್ಲಿ ಬೆಳ್ಳಿ ಆಕಳನ್ನ ತೊಗೊಂಡು ಹಾಗೆ ತುಂಬಿದ ಕೊಡ ಲಕ್ಷ್ಮಿನ ಮಾಡಿಕೊಂಡು ಈಗ ಪ್ರತಿ ಮನೆಯಲ್ಲಿ ಕೂಡ ಲಕ್ಷ್ಮಿನ ತಿರುಗಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳು ಮಾಡುವಂಥ ಕೆಲಸ ರೀ ಫ್ರೆಂಡ್ಸ್ ಇದು. ಅಡುಗೆ ಮನೆಯಲ್ಲಿ ಕೂಡ ಅಡುಗೆ ಕೆಲಸ ಸ್ಟಾರ್ಟ್ ಇತ್ತು, ಅಲ್ಲಿ ಕೂಡ ಈ ರೀತಿ ಕಳಸ ತೊಗೊಂಡು ಹಾಗೆ ಲಕ್ಷ್ಮಿನ ತೊಗೊಂಡು ಬೆಳೆ ಆಕಳನ್ನು ತೊಗೊಂಡು ಮನೆ ದೇವ್ರನ್ನ ತೊಗೊಂಡು ಪ್ರತಿ ಮನೆಯಲ್ಲಿ ಕೂಡ ಈ ರೀತಿ ಮಾಡುವಂಥ ಪದ್ಧತಿ ಅದರ ಫ್ರೆಂಡ್ಸ್. ಮನೆ ಮಾತ್ರ ತುಂಬಾ ಸೂಪರಾಗಿದೆ, ಮಸ್ತ್ 5 ಬೆಡ್ರೂಮ್ ಇರುವಂಥ ಮನೆ, 1 ಕಿಚನು, 5 ಬೆಡ್ರೂಮು ಹಾಗೆ 1 ಹಾಲು, 2 BHK ಇರುವಂಥ 2 ಪ್ಲಾಟಲ್ಲಿ 1 ಫ್ಯಾಮ್ಲಿ ಇರೋ ಹಾಗೆ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ತುಂಬಾ ಸೂಪರಾಗಿದೆ ಮನೆ. ಈ ಮನೆ ವಿಡಿಯೋ ಕೂಡ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. द्रव्याणि समर्पयामि माल्यार्थे पत्रं समर्पयामि दीपं समर्पयामि उद्बत्ति घ्या धूपदीपा समर्पयामि श्रीखण्डं जनिलेपिन गन्धं समर्पयामि माल्यादीनि पुरमे प्रेम कृपाची सर्वाङ्गे ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಬೇಕಂತೇನಿಲ್ಲ, ರಕ್ತ ಸಂಬಂಧಿಕರೇ ಆಗಬೇಕಂತೇನಿಲ್ಲ ರೀ ಫ್ರೆಂಡ್ಸ. ನಾವು ನಮ್ಮವ್ರು ಅನ್ನೋದು ಯಾರ ಮನಸ್ಸಲ್ಲಿ ಈ ಭಾವನೆ ಇರ್ತದೆ ಅವರು ಇಂಥದನ್ನು ಪಾಲಿಸ್ತಾರೆ ಫ್ರೆಂಡ್ಸ. ಯಾಕಂದರೆ ಇದು ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಇಷ್ಟೊತ್ತನ 7 ನಿಮಿಷ ವಿಡಿಯೋ ನೋಡಿದರೆ ಸಿಸ್ಟರ್ ಯಾರ ಮನೆ ಅಂತ ಕೂಡ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ರೀ ಫ್ರೆಂಡ್ಸ. ಇದು ಪಾದಪೂಜೆಯನ್ನು ಮಾಡ್ತಾ ಇದ್ರಲ್ಲ ಅವರು ಕೂಡ ನಮ್ಮ ಕರ್ನಾಟಕದವರು ಫ್ರೆಂಡ್ಸ್. ಅದರಲ್ಲಿ ನಮ್ಮ ಹತ್ತಿರದ ಸಿಂದಗಿ ಸಮೀಪ ಇರುವಂಥ ಒಂದು ಯಂಕಂಚೆ ಗ್ರಾಮದವ್ರು ಅದಾರೆ ಫ್ರೆಂಡ್ಸ. ಇವರು ಕೂಡ ಕರ್ನಾಟಕದವರು. ಇವರಿಗೆ ನಮ್ಗೆ ತುಂಬಾ ಪರಿಚಯ ಇದೆ. ಅದ್ರ ಸಲುವಾಗಿ ಇವರು ಬೆಳಗ್ಗೆ ನಮ್ಗೆ ಕರೆದಿದ್ರು ಫ್ರೆಂಡ್ಸ್. ಯಾಕಂದರೆ ಒಲೆ ಪೂಜೆ ಮಾಡಿದ್ದೇನೆ ನಿಮಗೆ ಗೊತ್ತಾಗ್ಬೋದು. ಯಾಕಂದರೆ ಒಲೆ ಪೂಜೆ ಕೂಡ ನಮ್ಮ ಕೈಲೇ ಮಾಡಿಸಿದಿಲ್ರಿ ಆಂಟಿ, ನೀವು ಮಾಡಿರಿ ಅಂದು ಕೂಡ ಯಾಕವ ನೀ ಮನೆಯ ಕೈಲೇನೋ ಮಾಡು, ಅದಕ್ಕೇನು ಸಂಬಂಧ ಇಲ್ಲ. ನಾವು ನಮ್ಮವ್ರಂತ ನಾವು ಯಾರು ಹಚ್ಕೋತೀವ್ರು ಅವರೇ ಕೂಡ ನಮ್ಮ ರಕ್ತ ಸಂಬಂಧಿಕರಿಗಿಂತ ಹೆಚ್ಚಿಗೆ ಆಗ್ತಾರೆ ಫ್ರೆಂಡ್ಸ. ಇವರು ಕೂಡ ಅಷ್ಟೇ ಕ್ಲೋಸ್ ಆಗಿದ್ದರು. ಈಗ ಅಲ್ಲಿದೆಲ್ಲ ಮಧ್ಯಾಹ್ನ ಮುತ್ತೈತನದ ಮುಗಿಸ್ಕೊಂಡು ಇಲ್ಲಿ ಸಂಜೆ ಕಡೆ ಹೋಗ್ತಾಯಿದ್ರು ಫ್ರೆಂಡ್ಸ. ನಾನು ತಂಗಿ ಹಾಗೆ ಎಲ್ಲ ಆಲ್ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಈಗ ರಿಟರ್ನ್ ನಮ್ಮ ಮನೆಗೆ ಬಂದು ಕೂಡ ಸುಮಾರು 5 ಗಂಟೆಗೆ ನಮ್ಮ ಮನೆಗೆ ಬಂದಿದ್ದೀರಿ ಫ್ರೆಂಡ್ಸ. ಈಗ ಸಂಜೆ 7 ಗಂಟೆ 7:30 ಆಗ್ತಾಯಿದೆ. 7:30 ಮತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ಅಂದರೆ ಈ ಸೈಡ್ ಮಾಡುವಂಥ ಎಲ್ಲ ಜನಕ್ಕೆ ಫಂಕ್ಷನ್ ಇರೋದೇ ರಾತ್ರಿ ಊಟಕ್ಕೆ ಅಂತೇಳಿ ಮಾಡ್ತಾರೆ ಫ್ರೆಂಡ್ಸ ಈ ಸೈಡು. ಈಗ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ.
ಗೃಹ ಪ್ರವೇಶಕ್ಕೆ ಮತ್ತೆ ರಿಟರ್ನ್ ಅವ್ರ ಮನೆಗೆ ಬಂದೇವ್ರಿ ಫ್ರೆಂಡ್ಸ್ ಸಂಜೆ ಟೈಮಲ್ಲಿ. ಈಗ ಅತ್ತಿ ಮತ್ತು ಅವರಿಗೆ ಬಟ್ಟೆನ ಕೊಡ್ತಾಯಿದ್ರು ಅವ್ರ ಫ್ಯಾಮ್ಲಿ ಮೆಂಬರ್ಸ್ಗೆಲ್ಲರಿಗೆ. ಅವರು ಕೂಡ ಹಿಂದಿನ ದಿನಾನೇ ನಮಗೆಲ್ಲರಿಗೆ ಸೇರಿ ಬಟ್ಟೆನ ತಂದು ಕೊಟ್ಟಿದ್ರು ಫ್ರೆಂಡ್ಸ್. ಈಗ ನಾವು ಕೂಡ ರಿಟರ್ನ್ ಬಟ್ಟೆನ ಮಾಡ್ತಾಯಿದ್ವಿ. ಅವರೆಲ್ಲ ಆಂಟಿ ಯಾಕೆ ತರಕ್ಕೆ ಹೋಗಿರಿದು ಬಟ್ಟೆ ಅಂಥೇಳಿ ಇದು ಮಾಡ್ತಾಯಿದ್ರು ಫ್ರೆಂಡ್ಸ್. ಆಂಟಿ ಕೂಡ ನಗ್ತಾಯಿದ್ರು, ಮಾಡವ ವಿಡಿಯೋ, ನಾನು ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತೀನಿ ಅಂತೇಳಿ. ಖುಷಿ ಆಯ್ತು ರೀ ಫ್ರೆಂಡ್ಸ್. ಯಾಕಂದರೆ ತುಂಬಾ ಕ್ಲೋಸು, ತುಂಬಾ ಹ್ಯಾಪಿ ಮನಸ್ಸಿರೋರು, ತುಂಬಾ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲಾರ್ದ ವ್ಯಕ್ತಿ ಅಂತಲೇ ಅನ್ಬೋದು ರೀ ಫ್ರೆಂಡ್ಸ್. ನಮ್ಮ ಫ್ಯಾಮ್ಲಿಗೆ ಅವ್ರ ಫ್ಯಾಮ್ಲಿಗಂತೂ ತುಂಬಾ ಪರಿಚಯ, ತುಂಬ ದಿನಗಳಿಂದ ಪರಿಚಯ ಕೂಡ ರೀ ಫ್ರೆಂಡ್ಸ್. ಮೊದಲೇ ಹೇಳಿದಾಗೆ ರಕ್ತ ಸಂಬಂಧಿಕರಿಗಿಂತ ನಾವು ಯಾರನ್ನು ಜಾಸ್ತಿ ಹಚ್ಕೋತೀವೋ ಅವರು ತುಂಬಾ ಕ್ಲೋಸ್ ಆಗಿರ್ತಾರೆ ಫ್ರೆಂಡ್ಸ. ಅವರು ಕೂಡ ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ಪ್ರತಿಯೊಂದರಲ್ಲಿ ಕೂಡ ಭಾಗಿಯಾಗಿದ್ದೆ. ಈಗ ಸಂಜೆ ಟೈಮಲ್ಲಿ ಈಗ ಊಟಕ್ಕಂತೇಳಿ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ರು ಫ್ರೆಂಡ್ಸ. ತುಂಬಾ ಅಚ್ಚುಕಟ್ಟಾಗಿ ಮಾಡಿದರು. ಒಂದು 5 ಸ್ಟಾರ್ ಹೋಟೆಲಲ್ಲಿ ಕೂಡ ಇಷ್ಟು ವ್ಯವಸ್ಥಿತವಾಗಿ ನಾವೇ ದುಡ್ಡು ಕೊಟ್ಟರು ಕೂಡ ನಮಗೆ ಅಷ್ಟೊಂದು ಸರ್ವ್ ಮಾಡ್ತಾರಿಲ್ಲ ಗೊತ್ತಲ್ಲ. ಅಷ್ಟೇ ಕೇರ್ಫುಲ್ಲಿಂದ, ಅಷ್ಟೇ ವ್ಯವಸ್ಥಿತೆಯಿಂದ ಪ್ರತಿಯೊಂದನ್ನು ಕೂಡ ಒಂದು ಮಿನಿಮಮ್ ಅಂದರೂ ಒಂದು 40ರಿಂದ 50 ಐಟಮ್ಸ್ಗಳು ಇದ್ದು. ತಿನ್ನಕ್ಕೆ ಸ್ನ್ಯಾಕ್ಸ್ ಆಗಿರ್ಬೋದು, ನಮ್ಮ ಇಂಡಿಯನ್ ಫುಡ್ ಆಗಿರ್ಬೋದು, ವೆಸ್ಟರ್ನ್ ಫುಡ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಊಟದ ಅರೇಂಜ್ಮೆಂಟ್ ಮಾಡಿದ್ರು ಫ್ರೆಂಡ್ಸ್. ಸಂಜೆ ಟೈಮ್ ಇದು ರಾತ್ರಿ 9:30ಗೆ ನಾವು ಊಟ ಮಾಡ್ತಾ ಇರೋದು. ಇವತ್ತಿನ ಲಾಗು ಈ ರೀತಿ ಇತ್ತು ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನೀವು ಅನ್ಕೋಬೋದು ಏನ್ರಿ ಬೇರೆಯವರ ಗೃಹ ಪ್ರವೇಶ ನಮ್ಮ ಗೃಹ ಪ್ರವೇಶ ಥರ ಹಾಕಿದ್ದೀರಿ ಅಂತ. ಅವರು ಕೂಡ ನಮ್ಮವರೇ ರೀ ಫ್ರೆಂಡ್ಸ. ಥ್ಯಾಂಕ್ ಯು, ಧನ್ಯವಾದಗಳು.